ಬನ್ನಿ ಆತ್ಮೀಯ ಸ್ನೇಹಿತರೆ, ಅವ್ಯಕ್ತ ಮಹಾವಾಕ್ಯ ನೋಡೋಣ. 21/9/1975. ಒಬ್ಬ ತಂದೆಯನ್ನು ಬಿಟ್ಟು ಅನ್ಯ ಆತ್ಮಗಳ ಜೊತೆಗೆ ಸಂಬಂಧ ಇಲ್ಲದಿರುವವರು ಫರಿಸ್ತೆ ಅಂದ್ರೆ ಏಂಜಲ್ ಆಗ್ತಾರೆ. ವಾಹನಾನ್ ಎಂಬ ನಶೆ ನೆನಪಿದೆಯಾ? ವಾಹನಾನ್ ಅನ್ನೋದು ಆ ದಿನ, ಆ ನೋಟ, ಆ ದೃಶ್ಯ ನೆನಪಿಗೆ ಬರ್ತದೆಯೇ? ಆ ನಶೆಯ ದಿನ ಅಲೌಕಿಕವಾಗಿದ್ದು, ಇಂತಹ ನಶೆಯ ದಿನ ಸ್ಮೃತಿಯಲ್ಲಿ ಬರ್ತಲೇ ನಶೆ ಇರ್ತದೆ. ಇಷ್ಟು ನಶೆ ಮತ್ತು ಖುಷಿಯ ಸ್ಥೂಲ ಕಾಲುಗಳು ಓಡಾಡ್ತಾ ಕಾರ್ಯಕ್ರಮದ ಅನುಸಾರ ನೃತ್ಯ ಮಾಡುವುದಿಲ್ಲ, ಆದರೆ ಸಹಜ ನೃತ್ಯ ಮಾಡ್ತವೆ. ಸ್ವಾಭಾವಿಕವಾಗಿ ಮನದಲ್ಲಿಯೂ ನೃತ್ಯ ಮತ್ತು ಶರೀರವೂ ಸಹ ನೃತ್ಯ ಮಾಡುವುದು. ಮನಸ್ಸು ಕೂಡ ಶರೀರನು ಕೂಡ ಮಾಡುತ್ತದೆ, ನಿರಂತರವಾಗಿ ಇರ್ತದೆಯೇ. ಕಣ್ಣುಗಳು ನೋಡಿದವು, ಕೈಗಳು ಅಲುಗಾಡುವುದು ಮತ್ತು ಕಾಲುಗಳು ನಡೆಯುವುದವು ಎಲ್ಲವೂ ಖುಷಿಯಲ್ಲಿ ಸಹಜ ನೃತ್ಯ ಮಾಡ್ತವೆ. ಇದನ್ನ ಫರಿಸ್ತೆಗಳ ನೃತ್ಯ ಅಂತ ಕೂಡ ಅಂತಾರೆ. ಹೀಗೆ ಸಹಜ ನೃತ್ಯ ನಡೆಯುತ್ತಿರ್ತದೆಯೇ ನಿಮ್ಮ ಹತ್ರ? ಅಂದ್ರೆ ನಾವು ಮನಸ್ಸಲ್ಲೇ ನೃತ್ಯ ಮಾಡ್ತಾ ಇರ್ತೀವಂತೆ ಫರಿಸ್ತೆ ಆದವರು. ನಾವು ಸುಮ್ಮನೆ ಸ್ಥೂಲ ದೇಹ ನೋಡೋಕೆ ಸುಮ್ಮನೆ ಕೂತಿದ್ರು ಕೂಡ ಒಳಗಡೆ ಎಲ್ಲವೂ ಕೂಡ ಕಣ್ಣು ಕೈ ಒಳಗಡೆ ನೃತ್ಯ ಮಾಡ್ತಾ ಇರ್ತವಂತೆ. ಅದನ್ನ ಫರಿಸ್ತೆಗಳ ನೃತ್ಯ ಅಂತ ಹೇಳ್ತಾರಂತೆ. ಹೀಗೆ ಸಹಜ ನೃತ್ಯ ನಡೀತಾ ಇರ್ತದೆಯೇ. ಫರಿಸ್ತೆಗಳ ಕಾಲುಗಳು ಭೂಮಿ ಮೇಲೆ ನಿಲ್ಲಲ್ಲ, ಅಂದ್ರೆ ಸದಾ ನೃತ್ಯ ಮಾಡ್ತಾ ಇರ್ತವಂತೆ. ಅವರು ಭೂಮಿ ಮೇಲೆ ಇರೋದಿಲ್ಲ, ಅಂದ್ರೆ ದೇಹಾಭಿಮಾನಿ ಸ್ಥಿತಿಯಲ್ಲಿ ಇರೋಲ್ಲ ಅಂತ ಅರ್ಥ ಅದು. ಇಂತಹ ಫರಿಸ್ತೆಯಾಗುವಂತ ಆತ್ಮಗಳು ಸಹ ಈ ದೇಹ ಅಂದ್ರೆ ಧರಣಿ, ಅಂದ್ರೆ ಈ ಭೂಮಿಯ ಮಣ್ಣು, ಹಾಗೆ ದೇಹವು ಮಣ್ಣು ಅಲ್ಲವೇ? ಆದ್ರಿಂದ ಫರಿಸ್ತೆಗಳ ಕಾಲುಗಳು ಭೂಮಿ ಮೇಲೆ ಇರೋದಿಲ್ಲ. ಅರ್ಥಾತ್ ಫರಿಸ್ತೆ ಆಗುವವರ ಕಾಲುಗಳು ಅಂದ್ರೆ ಬುದ್ಧಿ ಈ ದೇಹ ರೂಪದ ಭೂಮಿ ಮೇಲೆ, ಅಂದ್ರೆ ಅವರ ಬುದ್ಧಿ ದೇಹ ರೂಪದ ಭೂಮಿ ಮೇಲೆ ಇರೋದಿಲ್ಲ. ಅವರು ಸದಾ ಹಗುರರಾಗುವ ಅನುಭವದಲ್ಲಿ ಇರ್ತಾರೆ. ಇದೇ ಫರಿಸ್ತೆ ಲಕ್ಷಣ. ಎಷ್ಟು ಫರಿಸ್ತೆ ಸ್ಥಿತಿಗೆ ಸಮೀಪ ಹೋಗಿರೋ ಅಷ್ಟು ದೇಹ ರೂಪದ ಕಾಲು ಸ್ವತಃ ಮೇಲೆ ಇರುವವು. ಮೇಲೆ ಇಲ್ಲದಿದ್ರೆ ಭೂಮಿ ಮೇಲೆ ಇರ್ತವೆ ಅಂದ್ರೆ ಭಾರವಿದೆ. ಭೂಮಿ ಮೇಲೆ ಇದೆ ಕಾಲು, ಮೇಲೆ ಹಾರಾಡ್ತಾ ಇಲ್ಲ, ಖುಷಿಯ ನೃತ್ಯ ಮಾಡ್ತಾ ಇಲ್ಲ ಅಂದ್ರೆ ಅವರಲ್ಲಿ ಭಾರ ಇದೆ, ಅಂದ್ರೆ ಹಿಂದಿನ ಕರ್ಮದ ಕಥೆ ಇದೆ ಅಂತ ಅರ್ಥ. ಅದು ಭಾರ ಅಂದ್ರೆ ಭಾರವಿರುವಂತವ್ರು ಮೇಲೆ ಇರಲ್ಲ, ಮೇಲೆ ಇರಲಾರವ್ರು, ಮೇಲೆ ಹಾರಕ್ಕಾಗೋದಿಲ್ಲ. ಅವರು ಭಾರದಿಂದ ಭೂಮಿ ಮೇಲೆನೆ ಇರ್ತಾರೆ. ಹಗುರತೆ ಇರೋದಿಲ್ಲ, ಭಾರವಿದೆ. ಆದ್ದರಿಂದ ದೇಹ ರೂಪದ ಭೂಮಿ ಮೇಲೆ ಮತ್ತೆ ಮತ್ತೆ ಕಾಲುಗಳು ಬರ್ತವೆ. ಫರಿಸ್ತೆ ಅಂತೆ ಅದು ಹಗುರನಾಗಲಾರಿರಿ ನೀವು. ಕಾಲು ಇಡುವುದಿಲ್ಲ, ಆದ್ರೆ ಅವರ ಕಾಲುಗಳು ಭೂಮಿ ಮೇಲೆ ಇರ್ತವೆ. ಇವರು ಗಾಳಿಯಲ್ಲಿ ಹಾರಾಡ್ತಾ ಇರ್ತಾರೆ, ನಡೆಯೋದಿಲ್ಲ, ಆದ್ರೆ ಹಾರಾಡ್ತಾ ಇರ್ತಾರೆ ಅಂತ ಹಗುರವಾಗಿರುವವರಿಗೆ ಹೇಳ್ತಾರೆ. ಇದೇ ರೀತಿ ಫರಿಸ್ತೆಗಳು ಎತ್ತರ ಸ್ಥಿತಿಯಲ್ಲಿ ಹಾರ್ತಾ ಇರ್ತಾರಂತೆ. ಇಂತಹ ಸ್ವಾಭಾವಿಕ ಫರಿಸ್ತೆಗಳ ನೃತ್ಯವನ್ನ ನೋಡಲು ಮತ್ತು ಮಾಡಲು ಮೋಜೆನಿಸ್ತದೆ ಅಲ್ವೇ? ಮಹಾರಥಿ ಶಿಕ್ಷಕಿಯರು ಈ ಸ್ವಾಭಾವಿಕ ಫರಿಸ್ತೆಗಳ ನೃತ್ಯ ಮಾಡ್ತೀರಲ್ವೇ ಎಂದು ಮಾಡಿಸುವಂತಹ ಶಿವತಂದೆ ತನ್ನ ಸಮ್ಮುಖದಲ್ಲಿ ಕುಳಿತುಕೊಂಡ ಶಿಕ್ಷಕರಿಗೆ ಕೇಳಿದ್ರು. ನೋಡಿ, ಮಾಡಿ ಅಂದ್ರೆ ಫಸ್ಟ್ ಮಾಡೋರು ನಾವು, ಮಾಡಿಸುವಂತಕ್ಕಂಥದ್ದು ತಂದೆ. ತಂದೆ ಕೇಳಿದ್ರಂತೆ, ಮಾಯೆಯ ಕೈಯನ್ನು ಕತ್ತರಿಸಿ ಎಂದು ಯಾರೋ ಹೇಳಿದ್ರು. ತಂದೆ ಮಾಯೆಯ ಕೈಯನ್ನು ಕತ್ತರಿಸಿದರೆ ಯಾರು ಕತ್ತರಿಸುವರೋ ಅವರು ಪಡೆದುಕೊಳ್ಳುವರು. ಅಂದ್ರೆ ತಂದೆ ಹೇಳ್ತಿದ್ರೆ ಮಾಯೆಯ ಕೈಯನ್ನು ಕತ್ತರಿಸ್ರಿ ಅಂತ ಹೇಳಿದ್ರಂತೆ. ಯಾರೋ ಕೂಗಿದ್ರಂತೆ ತಂದೆ ಹತ್ರ. ಅದಕ್ಕೆ ಯಾರು ಕತ್ತರಿಸ್ತಾರೋ ಅವರೇ ಪಡ್ಕೊಳ್ತಾರೆ, ನಾನ್ ಕತ್ತರಿಸ್ರೆ ನಾ ಪಡ್ಕೊಳ್ತೀನಿ ಅಂತ ತಂದೆ ಹೇಳ್ತಿದ್ದಾರೆ. ಎಲ್ಲವನ್ನೂ ಮಾಡಬಹುದು, ಕ್ಷಣದ ಆದೇಶ ಇದೆ, ಆದ್ರೆ ಭವಿಷ್ಯದಲ್ಲಿ ಮಾಡಿಕೊಳ್ಳುವವರ ಭವಿಷ್ಯ ಆಗ್ಬೇಕು. ತಂದೆ ಎಲ್ರಿಗೂ ಮಾಡ್ಬೇಕು ಅಥವಾ ಕೇವಲ ತಮಗೆ ಮಾಡ್ಬೇಕು? ಆಮೇಲೆ ಇತ್ತೀಚಿನ ಜಗತ್ತಿನಲ್ಲಿ ಲಂಚಾವತಾರವಿದ್ದಂತೆ ಇದು ಸಹ ಇದೇ ಲಿಸ್ಟ್ ನಲ್ಲಿ ಬರುವುದು. ಆದ್ದರಿಂದ ನೇಪಾಳದಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲಿ ಚೂರಿಯನ್ನ ಕೊಡ್ತಾರಂತೆ. ತಾವೇ ಮಾಡುವವರು ಇದ್ದರೂ ಸಹ ಮಕ್ಕಳ ಕೈಯಲ್ಲಿ ಇಡ್ತಾರಂತೆ. ಅದೇ ರೀತಿ ಸಾಹಸದ ಕೈ ತಾವೇ ಅವಶ್ಯವಾಗಿ ಇಡ್ಬೇಕು. ತಂದೆ ಮಾಯೆಯ ಕೈಯನ್ನು ಕತ್ತರಿಸಲ್ಲ, ನೀವು ಮಾಯೆಯನ್ನ ಕತ್ತರಿಸ್ಬೇಕು ಅಂತ ತಂದೆ ಹೇಳ್ತಾ ಇರೋದಿಲ್ಲ. ಇಷ್ಟಾದ್ರೂ ಮಾಡ್ಬೇಕಲ್ವೇ? ಇಡೀ ದಿನದಲ್ಲಿ ಎಷ್ಟು ಸಮಯ ಫರಿಸ್ತೆ ಆಗಿರ್ತೀರಾ? ಅಂದ್ರೆ ಮಾಯೆಯನ್ನ ಎದುರಿಸ್ತೀರಾ, ಮಾಯೆಯನ್ನ ಕತ್ತರಿಸಿ ಹಾಕಿದೀರಾ. ಇಷ್ಟು ಸಮಯ ಫರಿಸ್ತೆಗಳ ಬದಲು ಮೃತ್ಯು ಲೋಕದ ಮಾನವರಾಗಿರ್ತೀರಾ. ಫರಿಸ್ತೆ ಆಗೋ ಬದಲು ಈ ಮೃತ್ಯು ಲೋಕದ ಅಂದ್ರೆ ಭೂಮಿ ಮೇಲೆ ಮಾನವರಾಗಿ ಇರ್ತೀರಾ ಎಂಬ ಶಿಕ್ಷಕಿಯರ ಚರ್ಚೆಯ ವಿಷಯ ಆಗಿತ್ತು. ದೈವಿ ಪರಿವಾರದ ಸಂಬಂಧದಲ್ಲಿ ಸಹ ಫರಿಸ್ತೆ ಬರುವುದಿಲ್ಲ. ಅವರು ಸದಾ ನಿರ್ಲಿಪ್ತರಾಗ್ತಾರೆ. ಎಲ್ಲರ ಸಂಬಂಧವು ಯಾರೊಂದಿಗೆ ಇವೆ? ಯಾರನ್ನಾದರೂ ಸಖಿಯನ್ನಾಗಿ ಮಾಡಿಕೊಂಡರೆ ತಂದೆಯ ಜೊತೆಗೆ ಆ ಸಂಬಂಧ ಕಡಿಮೆಯಾಯಿತು. ನೋಡಿ, ದೈವಿ ಪರಿವಾರ ಅಂದ್ರೆ ಸತ್ಯುಗದಲ್ಲಿ ತಂದೆಯ ಪಾತ್ರ ಬರೋದಿಲ್ಲಂತೆ. ಅಂದ್ರೆ ಪರಮಾತ್ಮನನ್ನ ಸತ್ಯಯುಗದಲ್ಲಿ ನಾವೆಲ್ಲ ಏನು ಶಿಕ್ಷಣ ಪಡೆದು ದೇವತೆಗಳಾಗ್ತಿದೀವೋ ನಾವೆಲ್ಲ ಪರಮಾತ್ಮನನ್ನೇ ಮರ್ತು ಬಿಟ್ಟಿರ್ತೀವಂತೆ. ಅದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಫರಿಸ್ತೆ ಆಗೋದು ನಾವು, ಈ ದೇಹದಿಂದ ಭಿನ್ನ ಆಗಂತ. ಇದನ್ನ ನಾವು ಕಲಿಯೋದು ಕಲೆ ಈ ಸಂಗಮ ಯುಗದಲ್ಲೇನೆ.
ಹಾಗೆ ತಂದೆ ಹೇಳ್ತಿದ್ರೆ ಇದು ದೈವಿ ಪರಿವಾರದಲ್ಲಿ ಇರೋದಿಲ್ಲ, ಅವ್ರು ನಿರ್ಲಿಪ್ತರಾಗಿರ್ತಾರೆ. ಅಂದರೆ ಅವ್ರಿಗೆ ಯಾವುದೇ ಕರ್ಮವನ್ನು ಕೂಡ ಮಾಡಿ ಆತ್ಮಕ್ಕೆ ಕರ್ಮವನ್ನು ಕೂಡ ಅಂಟಿಸ್ಕೊಳ್ಳೋದಿಲ್ಲ, ಅದಕ್ಕೆ ನಿರ್ಲಿಪ್ತತೆ ಅಂತ ಹೇಳ್ತಾರೆ. ಇಲ್ಲಿ ನೀವು ಕರ್ಮ ಮಾಡಿರೋದ್ರ ಫಲವಾಗಿ ನೀವು ಹಾರೋ ಕಲೆಯನ್ನೇ ಕಲಿಬೇಕಾಗಿರ್ತದೆ, ಅದಕ್ಕೆ ಫರಿಸ್ತೆ ಅಂತ ಹೇಳೋದು ತಂದೆ. ಅರ್ಥ ಆಯ್ತಾ? ಎಲ್ಲ ಸಂಬಂಧವು ಯಾರೊಂದಿಗೆ ಯಾರನ್ನಾದರೂ ಸಖಿಯನ್ನಾಗಿ ಮಾಡ್ಕೊಂಡ್ರೆ ತಂದೆ ಜೊತೆಗೆ ಆ ಸಂಬಂಧ ಕಡಿಮೆ ಆಗ್ಬಿಡ್ತದೆ. ಬೇರೆಯವ್ರ ಜೊತೆ ನಾವು ಸಖಿಯನ್ನಾಗಿ ಮಾಡ್ಕೊಂಡ್ರೆ, ಅರ್ಥ ಆಯ್ತಾ? ಸಖ ಅಥವಾ ಸಖಿ ಆದ್ರೆ ಸಹೋದರನದಾಗಿರ್ಲಿ ಅಥವಾ ಸಹೋದರಿಯಾಗಿರ್ಲಿ ಅಥವಾ ಅನ್ಯ ಯಾವುದೇ ಸಂಬಂಧ ಜೋಡಿಸಿದರೆ ಒಬ್ಬ ಜೊತೆಗಿನ ಆ ಸಂಬಂಧ ಹಗುರವಾಗುವುದು. ಸಹೋದರನ ಸಂಬಂಧ ತಂದೆ ಜೊತೆ ಜೋಡಿಸಿ, ಸಹೋದರಿ ಅನ್ನೋದು ಎಲ್ಲ ತಂದೆ ಜೊತೆ ಆದ್ರೆ ಆ ಸಂಬಂಧ ಎಲ್ಲ ತಂದೆ ಜೊತೆ ಜೋಡಿಸಿದ್ರೆ ಹಗುರ ಆಗಿರ್ತದೆ. ಏಕೆಂದ್ರೆ ವಿಭಜನೆ ಆಗ್ತದೆ ಅಲ್ವೇ, ಹೃದಯ ತುಂಡು ತುಂಡಾಗ್ತದೆ. ಅಂದ್ರೆ ತುಂಡರಿಸಿದ ಹೃದಯ ಆಗ್ತದೆ, ಅಂತವರನ್ನು ತಂದೆ ಸ್ವೀಕರಿಸೋದಿಲ್ಲ. ಅಂದ್ರೆ ಬೇರೆಯವ್ರ ಜೊತೆ ಸಂಬಂಧ ಜೋಡಿಸಿ ಅವ್ರ ಜೊತೆ ಮನಸ್ಸನ್ನ ನಾವು ಏನ್ ಮಾಡ್ಕೊಂತೀವಿ, ವಿಷಾದ ಮಾಡ್ಕೋತೀವಿ. ಆಗ ತಂದೆ ಅಂತಹ ಮನಸ್ಸನ್ನ ಸ್ವೀಕಾರ ಮಾಡೋದಿಲ್ಲ. ಮೊದಲೇ ತಂದೆ ಜೊತೆ ಎಲ್ಲ ಸಂಬಂಧವನ್ನ ಜೋಡಿಸಿ ಅಂತ ತಂದೆ ಹೇಳ್ತಿದ್ದಾರೆ. ಇದು ಸಹ ಗುಹ್ಯ ಸಂಬಂಧದ ಸಿದ್ಧಾಂತ. ಇದು ತಂದೆ ಹೇಳ್ತಿರೋದು. ಒಬ್ಬನ ಹೊರತು ಬೇರೆ ಯಾರೊಂದಿಗೂ ಸಂಬಂಧ ಇರಬಾರ್ದು. ಗೆಳೆಯನೂ ಇಲ್ಲ, ಗೆಳತಿಯೂ ಇಲ್ಲ, ಸಹೋದರನೂ ಇಲ್ಲ, ಸಹೋದರಿಯೂ ಇಲ್ಲ. ಇಲ್ಲವಾದರೆ ಆ ಸಂಬಂಧದಲ್ಲಿಯೂ ಆತ್ಮನ ನೆನಪಾಗುವುದು. ಅಂದ್ರೆ ಈ ಪಾತ್ರಗಳು ಮಾಡೋಕೆ ಏನು ಆತ್ಮಗಳು ಬಂದಿದ್ದಾವೋ ಆತ್ಮನ ನೆನಪಾಗ್ತದೆ ಹೊರತು ಪರಮಾತ್ಮ ನೆನಪಾಗೋದಿಲ್ಲ. ಯಾರ ಸಂಬಂಧ ಆತ್ಮಗಳ ಜೊತೆ ಇಲ್ಲವೋ ಅವರು ಫರಿಸ್ತೆ. ಪ್ರೀತಿಯನ್ನು ಜೋಡಿಸುವುದು ಸುಲಭ, ಆದರೆ ನಿಭಾಯಿಸುವುದು ಕಠಿಣವಾಗಿದೆ. ಅಂದ್ರೆ ತಂದೆ ಜೊತೆ ಸರ್ವ ಸಂಬಂಧವನ್ನೇನೋ ಜೋಡಿಸ್ಬಿಡ್ತಾರೆ, ಆದರೆ ಅದನ್ನು ನಿಭಾಯಿಸ್ಬೇಕಾದ್ರೆ ಅದನ್ನು ವಹಿಸ್ಕೊಳ್ಳೋದಿಲ್ಲ. ಅವರು ನಿಭಾಯಿಸೋದ್ರಲ್ಲಿಯೂ ನಂಬರ್ ಇರ್ತದೆ ಅಂತೆ, ಅದನ್ನು ನಿಭಾಯಿಸೋದಲ್ಲೂ ಕೂಡ ನಂಬರ್ ಆಗಿ ಪದವಿ ಇರ್ತದೆ. ಎಲ್ಲರಿಗೂ ಬರೋದಿಲ್ಲ. ನಿಭಾಯಿಸೋ ಸಾಲು ಬೇರೆ ಆಗಿರ್ತದೆ, ಲಕ್ಷ್ಯ ಒಂದೇ ಆಗಿರ್ತದೆ, ಅದರ ಲಕ್ಷಣ ಬೇರೆ ಆಗಿರ್ತದೆ. ಆದ್ದರಿಂದ ಕೆಲವರು ನಿಭಾಯಿಸ್ತಾರೆ, ಎಲ್ಲರೂ ಜೋಡಿಸ್ತಾರೆ. ಭಕ್ತರು ಕೂಡ ಜೋಡಿಸ್ತಾರಂತೆ ಸಂಬಂಧವನ್ನ ತಂದೆ ಹತ್ರ, ಆದ್ರೆ ಅವರು ಕೂಡ ನಿಭಾಯಿಸೋದಿಲ್ಲ ಅಂತೆ. ಎಲ್ಲ ನೀನೇಪ್ಪ ಅಂತಿರ್ತಾರಂತೆ. ಮತ್ತೆ ದೇಹಾಭಿಮಾನದಲ್ಲಿ ಬಂದು ಮತ್ತೆ ಸಂಬಂಧದಲ್ಲಿ ಬಂದು ಮತ್ತೆ ಅವರ ಮತ್ತು ದುಃಖದಲ್ಲಿ ಬರ್ತಾರೆ. ಅರ್ಥ ಆಯ್ತಾ? ಮಕ್ಕಳು ನಿಭಾಯಿಸ್ತಾರೆ, ಆದ್ರೆ ಅದರಲ್ಲೂ ಕೂಡ ನಂಬರ್ ವಾರ್ ಆಗಿದ್ದಾರೆ. ಕೋಟಿಯಲ್ಲಿ ಕೆಲವರು ಮತ್ತು ಕೆಲವರಲ್ಲಿ ಕೆಲವರು ಆಗಿದ್ದಾರೆ ತಂದೆ ಜೊತೆಗೆ ಸಂಬಂಧ ನಿಭಾಯಿಸುವವರು. ಯಾವ ಒಂದು ಸಂಬಂಧವನ್ನು ನಿಭಾಯಿಸಲಿ ಕೊರತೆಯಾದರೂ ಅಥವಾ ಸಂಬಂಧದಲ್ಲಿ ಸ್ವಲ್ಪ ಕಡಿಮೆ ಆದರೂ 75% ಸಂಬಂಧ ತಂದೆಯ ಜೊತೆಗಿದೆ ಮತ್ತು 25% ಸಂಬಂಧ ಯಾವುದಾದ್ರೂ ಆತ್ಮನ ಜೊತೆ ಇದ್ರೆ ಆಗಲೂ ಕೂಡ ನಿಭಾಯಿಸುವವರ ಲಿಸ್ಟ್ನಲ್ಲಿ ಬರುವುದಿಲ್ಲ. ಅಂದ್ರೆ ನೀವು ನಿಭಾಯಿಸೋರು ಆಗೋದಿಲ್ಲ, ಕೇವಲ ಜೋಡಿಸೋರು ಆಗಿರ್ತೀರಾ. ಜೊತೆಗೆ 75% ಇರ್ತೀರಿ ಮತ್ತು ಒಮ್ಮೊಮ್ಮೆ 25% ಯಾರದೇ ಜೊತೆ ಇದ್ರೆ ಆಗ್ಲೂ ನಿಭಾಯಿಸೋರ ಲಿಸ್ಟಲ್ಲಿ ಬರೋದಿಲ್ಲ. ನೀವು ಕೇವಲ ಜೋಡಿಸಿರ್ತೀರ ಅಷ್ಟೇ. ಸಂಬಂಧ ನಿಭಾಯಿಸೋದು ಅಂದ್ರೆ ಪೂರ್ಣ ನಿಭಾಯಿಸಬೇಕು, ಅದು ಕೂಡ ಗುಹ್ಯ ಗತಿಯಾಗಿದೆ. ಸಂಕಲ್ಪದಲ್ಲಿಯೂ ಯಾವುದೇ ಆತ್ಮ ಬರಬಾರದು, ಇದನ್ನು ಸಂಪೂರ್ಣ ನಿಭಾಯಿಸುವುದು ಎಂದು ಹೇಳುವುದಿಲ್ಲ. ಮನದ ತನುವಿನ ಅಥವಾ ಸಂಪರ್ಕದಲ್ಲಿ ಎಂತಹದೇ ಪರಿಸ್ಥಿತಿ ಇರಲಿ, ಆದರೆ ಯಾವುದೇ ಆತ್ಮ ಸಂಕಲ್ಪದಲ್ಲಿ ಬರಬಾರದು. ಯಾವುದೇ ಆತ್ಮ ಅಂದ್ರೆ ಬೇರೆ ಆತ್ಮಗಳು, ಅಂದ್ರೆ ನಮ್ಮ ಸಂಬಂಧದಲ್ಲಿ ಬರೋ ಯಾವುದೇ ಆತ್ಮಗಳನ್ನು ನಮ್ಮ ನೆನಪಿಗೆ ಬರಬಾರ್ದು. ಬಂದ್ರೆ ಅದೇ ಕ್ಷಣಕ್ಕೆ ಲೆಕ್ಕ, ಅವರ ಜೊತೆ ಲೆಕ್ಕಾಚಾರ ಆಗ್ತದೆ, ಕರ್ಮದ ಲೆಕ್ಕಾಚಾರ. ಆದ್ದರಿಂದಲೇ ಕೇವಲ 8 ಜನ ಪಾಸ್ ಆಗ್ತಾರೆ ಅಂತ ತಂದೆ ಹೇಳ್ತಿದ್ದಾರೆ. ವಿಶೇಷ 8ರ ಗಾಯನವಿದೆ. ಅವಶ್ಯವಾಗಿ ಇಷ್ಟು ಗುಹ್ಯ ಗತಿ ಇದೆ ಅಲ್ವೇ, ಬಹಳ ಕಠಿಣ ಪೇಪರ್ ಆಗಿದೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಅಸಹಾಯಕತೆಯಲ್ಲಿಯೂ ಸಹ ಯಾರ ಸಂಕಲ್ಪದಲ್ಲಿಯೂ ಯಾರೂ ಇಲ್ಲವೋ ಅವರನ್ನೇ ಫರಿಸ್ತೇವೆ. ನಾವು ಯಾರ ಸಂಕಲ್ಪದಲ್ಲೂ ಕೂಡ, ಅಂದ್ರೆ ಯಾರ ಜೊತೆ ಇರೋದಿರ್ಲಿ, ನಮ್ಮ ನೆನಪಲ್ಲೂ ಕೂಡ ಯಾರು ಇರಬಾರ್ದು, ತಂದೆಯ ನೆನಪೇ ಇರಬೇಕು. ಅಸಹಾಯಕತೆಯಲ್ಲಿಯೂ ಶಕ್ತಿಶಾಲಿಯಾಗಿದ್ದರೆ ಅವರು ಫರಿಸ್ತೇವೆ. ಅಸಹಾಯಕತೆಯಲ್ಲೂ ಕೂಡ ನಮಗೆ ಅಸಹಾಯಕ ಪರಿಸ್ಥಿತಿಯಲ್ಲೂ ನಾವಿದ್ರೂ ಕೂಡ ನಾವು ಶಕ್ತಿಶಾಲಿಯಾಗಿದ್ರೆ ಅವರೇ ಫರಿಸ್ತೆ. ಉನ್ನತವಾದ ಗುರಿ ಇದೆ, ಆದರೆ ಇದರಲ್ಲಿ ಯಾವ ಹಾನಿಯೂ ಇಲ್ಲ. ಉನ್ನತವಾದ ಗುರಿ ಇದೆ ನಮಗೆ ಮಾಡಬೇಕು ಅನ್ನೋದು, ಅದರಲ್ಲಿ ಯಾವ ಹಾನಿ ಇಲ್ಲ. ಪ್ರಾಪ್ತಿ ಪದ್ಮದಷ್ಟು ಆಗ್ತದೆ. ಆದ್ದರಿಂದ ಸಹಜವಾಗಿ ತಂದೆಯ ಸಂಬಂಧದಲ್ಲಿ ಯಾವ ಪ್ರಾಪ್ತಿ ಇದೆಯೋ ಅದು ಆ ಕ್ಷಣದಲ್ಲಿ ಸ್ಮೃತಿಯಲ್ಲಿ ಬರುವುದಿಲ್ಲ, ಮರೆಯುತ್ತೀರಿ. ಆದ್ದರಿಂದ ಬೇರೆಯವರ ಆಧಾರ ತೆಗೆದುಕೊಳ್ತೀರಿ. ಏನಾದರೂ ಪ್ರಾಪ್ತಿ ಬೇಕು ಅಂದ್ರೆ ತಂದೆಯ ನೆನಪು ಬಿಡ್ತೀರಿ. ಏನಾದರೂ ಒಂದು ಪಡೆದುಕೊಳ್ಳೋ ನೆಪದಲ್ಲಿ ಬೇರೆ ಆತ್ಮಗಳ ಜೊತೆ ಸಂಬಂಧ ಜೋಡಿಸ್ಬಿಡ್ತೀರಾ. ಆಗ ನೀವು ಏನ್ ಮಾಡ್ತೀರಾ, ಅದನ್ನ ಪಡ್ಕೊಳ್ಳೋದಿಲ್ಲ ಅಂತ ತಂದೆ ಹೇಳ್ತಿದ್ದಾರೆ. ಕಡಿಮೆ ಪ್ರಾಪ್ತಿ ಆಗ್ತಿದೆಯಾ, ಕಠಿಣವಾದದನ್ನು ಸಹಜ ಮಾಡುವವನು ಎಂದು ತಂದೆಯ ಗಾಯನ ಇದೆ ಹೊರತು ಆತ್ಮಗಳಿಗೆ ಅಲ್ಲ ಇರೋದು. ಪರಮಾತ್ಮ ತಂದೆಗೆ ಕಠಿಣವಾದದನ್ನು ಸಹಜ ಮಾಡೋದು ಅನ್ನೋ ಗಾಯನ ಇರೋದು. ಆದ್ದರಿಂದ ಕಠಿಣ ಸಮಯದಲ್ಲಿ ತಂದೆಯ ಆಸರನ್ನ ತೆಗೆದುಕೊಳ್ಬೇಕು, ಅನ್ಯ ಆತ್ಮಗಳ ಆಸರೆಯನ್ನಲ್ಲ. ಆದರೆ ಆ ಸಮಯ ಆ ಪ್ರಾಪ್ತಿಯನ್ನು ಮರೆಯುತ್ತೀರಿ. ಅಂದ್ರೆ ತಂದೆಯ ಆಸರೆಯನ್ನ ಪಡೆದು ಪ್ರಾಪ್ತಿ ಸಿಕ್ಕಿರ್ತದೆ, ಆದ್ರೂ ಕೂಡ ಕೆಲವರು ಮರೀತೀರಿ.
ದುರ್ಬಲರಾಗ್ತೀರಿ. ಮುಳುಗುತ್ತಿರುವವರು ಹುಲ್ಲಿನ ಆಸರೆ ತೆಗೆದುಕೊಳ್ತಾರಂತೆ. ಕೆಲವೊಂದು ಟೈಮ್ ಹುಲ್ಲಾದ್ರೂ ಸಿಗ್ಲಿ ಅಂತ. ಆದ್ರೆ ಆ ಸಮಯದಲ್ಲಿ ಚಿಂತೆಯ ಕಾರಣ ಯಾವ ಹುಲ್ಲು ಎದುರಿಗೆ ಬರ್ತದೆಯೋ ಅದರ ಆಸರೆಯನ್ನು ತೆಗೆದುಕೊಳ್ಳಕ್ ಹೋಗ್ತಾರೆ. ಆದ್ರೆ ಯಾರು ಕಾಣ್ತಾರೋ ಅವರೇ ನಮಗೆ ಇವರೇ ಆಸರೆ ಆಗ್ತಾರೆ ಅನ್ನೋ ನಂಬಿಕೆ, ಪೆದ್ದು ನಂಬಿಕೆಯಲ್ಲಿ ಇರ್ತಾರೆ. ಆದ್ರೆ ಅದರಿಂದ ಆಸರೆ ಇಲ್ಲದವರಾಗ್ತಾರೆ ಎಂಬುದು ಸ್ಮೃತಿಯಲ್ಲಿ ಬರೋದಿಲ್ಲ. ಒಳ್ಳೆಯದು ಅಂತ ತಂದೆ ಹೇಳ್ತಿದ್ದಾರೆ. ನೋಡಿ, ಒಟ್ಟು ಏನಪ್ಪಾ ಅಂದ್ರೆ ಸದಾ ಸರ್ವ ಸಂಬಂಧವನ್ನು ತಂದೆ ಜೊತೆನೆ ಜೋಡಿಸ್ಬೇಕು. ಬೇರೆ ಆತ್ಮರಲ್ಲಿ ಜೋಡಿಸ್ಬಾರ್ದು. ಸದಾ ಹಾರುವಂಥವ್ರು, ಸದಾ ನೃತ್ಯ ಮಾಡುವಂಥವ್ರು ಈ ಭೂಮಿ ಮೇಲೆ ಕಾಲು ಇಡಬಾರ್ದು. ಹಾಗೆ ಮನದಲ್ಲಿ ಉಲ್ಲಾಸ, ಖುಷಿ ಎಲ್ಲ ನಶೆ ಇರಬೇಕು. ಅವರೇ ಫರಿಸ್ತೆ ಅಂತ ತಂದೆ ಹೇಳ್ತಿದ್ದಾರೆ. ಓಂ ಶಾಂತಿ.